ಎಷ್ಟು ಡೇಂಜರ್ ಇದೆ ಗೊತ್ತಾ ಇದು. ಈ ಸ್ಪಾಟ್ ತುಂಬಾ ಡೇಂಜರ್ ಇದೆ. ಇದು ಮೇಲೆ ಬಿತ್ತು, ಆ ಕರೆಂಟ್ ವೈರ್ ಅಲ್ಲೇ ಟಚ್ ಆಗ್ತಿದೆ. ಅದೇನಾದ್ರು ಸ್ಪಾರ್ಕ್ ಆಗಿ ಬೆಂಕಿ ಎತ್ಕೊಂತು ಅಂದ್ರೆ ಬ್ಯಾನರ್ ಸ್ವಲ್ಪ ಬೇಗ ತಗ್ಸಿ ತುಂಬಾ ತೊಂದರೆ ಆಗುತ್ತೆ. ಇಲ್ಲ ಅಂತ ವೈರ್ ಪಕ್ಕನೆ ಒಂದು ಕರೆಂಟ್ ಇರೋ ವೈರ್ ಪಕ್ಕನೆ ಹಂಗ ಹಾರಾಡ್ತಾ ಇದೆ. ಅದು ಆ ಬ್ಯಾನರ್ ಹರ್ಕೊಂಡು ಅಲ್ಲಿವರೆಗೂ ಕೆಳಗಡೆವರೆಗೂ ಬಂದ್ಬಿಟ್ಟಿದೆ. ಇನ್ನೇನ್ ರೋಡ್ ವರ್ಗೂ ಬರುತ್ತೆ. ಇದೇನಾದ್ರೂ ದೊಡ್ಡದು ಲಾರಿಗೆ ಏನಾದ್ರು ಅಪೋಸಿಟ್ ಆಗಿ ಸಿಕ್ತು ಅಂತಂದ್ರೆ ಆ ಕರೆಂಟ್ ವೈರ್ ಹತ್ರನೇ ಅದು ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಆಲ್ರೆಡಿ. ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಇದು ನೋಡ್ಕೊಂಡು ಬೇಗ ರೆಡಿ ಮಾಡಿ ದಯವಿಟ್ಟು. ಈ ಜಾಗ ಎಷ್ಟು ತುಂಬಾ ಡೇಂಜರ್ ಇದೆ ಅಂದ್ರೆ ತುಂಬಾ ಡೇಂಜರ್ ಇದೆ. ಬನಗಟ್ಟೆಯಿಂದ ಬರ್ಬೇಕಾದ್ರೆ ಇದು ಜಿಗಣಿಗೆ ಹೋಗುತ್ತೆ, ಇದು ಬನಗಟ್ಟೆಯಿಂದ ಬರುತ್ತೆ. ಮುಂದೆಗಡೆ 100 ಮೀಟರ್ಸ್ ಅಲ್ಲಿ AMC ಕಾಲೇಜ್ ಇದೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕನೇ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಏನಿದೆ ಇದು ತುಂಬಾ ಡೇಂಜರ್ ಈಗ ಒಂದು ಸಿಚುವೇಶನ್ ಅಲ್ಲಿ ಇದೆ. ಆ ಬ್ಯಾನರ್ ಹರ್ಕೊಂಬಂದು ಅಲ್ಲಿವರೆಗೂ ಬಂದ್ಬಿಟ್ಟಿದೆ ಕೆಳಗಡೆವರೆಗೂ. ಬರೋ ವೆಹಿಕಲ್ಗೆ ಯಾವ್ದಾದ್ರು ಆಪೋಸಿಟ್ ಬಂತು ಅಂದ್ರೆ ಮುಂದೆಗಡೆ ಕಾಲೇಜ್ ಇದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ಇದಕ್ಕೆ ಯಾರು ಸಂಬಂಧಪಟ್ಟವ್ರು ದಯವಿಟ್ಟು ಈ ಪ್ರಾಬ್ಲಮ್ನ ಬೇಗ ಸಾಲ್ವ್ ಮಾಡ್ಕೊಡಿ. ಅಲ್ಲಿ ಕರೆಂಟ್ ಕಾರ್ನರಲ್ಲೇ ಇದೆ, ಹತ್ರನೇ ಇದೆ, ಆಲ್ರೆಡಿ ಟಚ್ ಆಗ್ತಿದೆ. ಅದು ಏನಾದರೂ ಫೈರ್ ಆಗಿ ಜಾಸ್ತಿ ಆ ಬ್ಯಾನರೇ ಫುಲ್ ಎತ್ಕೊಂಡ್ರು ದಯವಿಟ್ಟು ತುಂಬಾ ದೊಡ್ಡ ತೊಂದರೆ ಆಗುತ್ತೆ. ಆ ಮೇಲ್ಗಡೆ ಕಾಣಿಸ್ತಾರೋ ನಂಬರ್ಗೆ ಕಾಲ್ ಮಾಡ್ತೀನಿ, ನೋಡೋಣ ಏನು ರೆಸ್ಪಾನ್ಸ್ ಮಾಡ್ತಾರೆ. ಕಾಲ್ ಮಾಡಿದ್ದೀನಿ ಆ ನಂಬರ್ಗೆ. ಹಲೋ ಸರ್, ಇದು ಬನಘಟ್ಟ ಮೈನ್ ರೋಡಲ್ಲಿ ನಿಮ್ಮದು ಫ್ಲೆಕ್ಸ್ದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆಯಲ್ಲ AMC ಕಾಲೇಜ್ ಹತ್ರ, ಆ ಬೋರ್ಡ್ದು ಬ್ಯಾನರ್ ಫುಲ್ಲು ಹರ್ಕೊಂಬಂದು ಕೆಳಗಡೆವರೆಗೂ ಬಂದ್ಬಿಟ್ಟಿದೆ ಸರ್. ಅದು ಯಾವ್ದಾದ್ರು ವೆಹಿಕಲ್ಸ್ ಏನು ಸರ್, ಅದು ಸ್ವಲ್ಪ ಬ್ಯಾನರ್ ಇದು ಮಾಡಿಸ್ಕೊಡಿ ಸರ್, ಇದು ಮಾಡ್ಕೊಡಿ, ತಗ್ಸಿ ಅದನ್ನ. ಆ ಬ್ಯಾನರ್ ಸ್ವಲ್ಪ ಬೇಗ ತಗ್ಸಿ, ತುಂಬ ತೊಂದರೆ ಆಗುತ್ತೆ. ಇಲ್ಲ ಅಂತಂದರೆ ಯಾಕಂದರೆ ಎರಡು ಮೂರು ಚಾನ್ಸ್ ಇದೆ. ಯಾಕಂದರೆ ಕರೆಂಟ್ದು ಟಚ್ ಆಗೋದಿದೆ ಮತ್ತು ಅದು ಗಾಳಿಗೆ ಹರ್ಕೊಂಬಂದು ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಆ ಬ್ಯಾನರ್ ತಗ್ಸಿ ಸರ್. ಇಷ್ಟೇ ಡಿಸ್ಟೆನ್ಸ್ ಇರೋದಿದು. ಆ ಮೇಲ್ಗಡೆ ಕಾಣಿಸ್ತಾರೋ ನಂಬರ್ಗೆ ಕಾಲ್ ಮಾಡಿದ್ದೀನಿ, ಇನ್ಫಾರ್ಮ್ ಮಾಡಿದ್ದೀನಿ. ಹುಡುಗರನ್ನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ವೆಯ್ಟ್ ಮಾಡೋಣ. ನೆನ್ನೆ ಮಧ್ಯಾಹ್ನ ಯಾವ ಥರ ಆಯ್ತು ಹೇಳಿ? ಓಕೆ ಓಕೆ. ಆ ಚಿಕ್ಕದು ಚಿಕ್ಕ ಬೋರ್ಡು. ಯಾರೋ ಹೋಗ್ತಿರೋದು ಮಾಡ್ಕೊಂಡು ಮೇಲೆ ಬಿತ್ತು, ದಡಾರ ಅಂತ ಬಿದ್ರು. ಓಕೆ ಓಕೆ ಓಕೆ. ದಡ ಅಂತ ಬಿದ್ರು. ಲೆಫ್ಟ್ ಸೈಡ್ ಬಸ್ ಹೋಗ್ತಿದ್ರು, ರೈಟ್ ಸೈಡ್ ಬಿದ್ದರೆ ಅಂದರೆ ಟೈಮ್ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದೇ ಫ್ಲೆಕ್ಸ್ ಅವ್ರು ಹೇಳಿದ್ದು. ನೆನ್ನೆ ಇಬ್ರು ಬಿದ್ದಿದ್ದಾರಂತೆ. ಈ ಫ್ಲೆಕ್ಸ್ ಬಿದ್ದುಬಿಟ್ಟು ಇದರಿಂದ ಮತ್ತೆ ತೊಂದರೆ ಆಗೋದು ಬೇಡ, ಇಲ್ಲೇ ಇದ್ದು ಅದು ರೆಡಿ ಮಾಡಿಸಿ ಇವತ್ತು ಹೋಗೋದು. ನಾನು ಅದ್ರ ಮೇಲೆ ಬೀಳುತ್ತೆ ಅನ್ಕೊಂಡೆ, ಬಟ್ ಆಲ್ರೆಡಿ ಬಿದ್ದೇ ಹೋಯ್ತು ಅದ್ರ ಮೇಲೆ. ಸದ್ಯ ಸ್ಪಾರ್ಕ್ ಆಗ್ತಾ ಇಲ್ಲ. ಕಾಲ್ ಮಾಡಿದ್ದೀನಿ, ಅದು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಹಲೋ ಸರ್, ಕಳಿಸ್ಕೊಟ್ರಾ ಸರ್? ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಅದು ಕರೆಂಟ್ ವೈರ್ ಮೇಲೆ ಆಲ್ರೆಡಿ ಈಗ ಬೀಳುತ್ತೆ ಅನ್ಕೊಂಡೆ, ಬಟ್ ಆಲ್ರೆಡಿ ಬಿದ್ದೇ ಹೋಯ್ತು ಅದ್ರ ಮೇಲೆ. ಕಾರ್ನರ್ ಮೇಲೆ ವೈರ್ ಮೇಲೆ ಕುತ್ಕೊಂಡ್ಬಿಟ್ಟೈತೆ. ಸ್ವಲ್ಪ ಬೇಗ ಮಾಡಿ ಸರ್. ಸರ್ ನಿನ್ನೆ ಇಲ್ಲಿ ಯಾರೋ ಒಬ್ರು ಹೇಳಿದ್ರು, ನಿನ್ನೆ ಇಲ್ಲಿ ಯಾವುದೋ ಒಂದು ಮಾಮೂಲಿ ರೋಡ್ ಮಧ್ಯೆ ಇದೆಯಲ್ಲ ಬ್ಯಾನರ್ ಹಾಕೋದು ಅಡ್ವರ್ಟೈಸ್ಮೆಂಟ್ದು, ಅದೇನೋ ಬಿದ್ದು ಏನೋ ಇಬ್ರ ಮೇಲೆ ಗಾಡಿ ಮೇಲೆ ಬಿದ್ದು ಏಟಾಯ್ತಂತೆ. ಸುಮ್ಮನೆ ಇದು ಈ ಥರ ಇನ್ನೂ ದೊಡ್ಡದಾಗೇನೋ ಆಗೋದು ಬೇಡ. ಸುಮ್ಮನೆ ಸರ್ ಬೇಗ ಕಳಿಸ್ಕೊಡಿ ಸರ್. ಕಳಿಸಿ ನಂಬರ್ ಕಳಿಸಿ. ಈ ರಮೇಶ್ ಅನ್ನೋದು ಯಾವುದೋ ನಂಬರ್ ಕೊಟ್ಟಿದ್ದಾರೆ, ನೋಡೋಣ, ಕಾಲ್ ಮಾಡೋಣ. ಬ್ರದರ್ ಎಲ್ಲಿ ಬರ್ತಾ ಇದ್ದೀರಾ? ಬನ್ನಿ ಸರ್, ಸ್ವಲ್ಪ ಬೇಗ ಬನ್ನಿ ಆದಷ್ಟು. ಓಕೆ ಬನ್ನಿ. ಈಗ ಇವರೇ ಇರಬೇಕು, ಬಂದರು ಅನ್ಸುತ್ತೆ. ಇವರೇ ಇರಬೇಕು, ಕೇಳೋಣ. ನೀವಾ? ಬನ್ನಿ, ಇವರೇ ಅಂತ ಬನ್ನಿ. ನೀವೇನಾ? ಸ್ವಲ್ಪ ರೆಡಿ ಮಾಡಿಬಿಡಿ ಸರ್ ಬೇಗ, ದಯಮಾಡಿ. ಇಲ್ಲ ಸರ್, ಆ ವೈರ್ ಮೇಲೆ ಕುತ್ಕೊಂಡ್ಬಿಟ್ಟಿತ್ತದು. ಆ ಗಾಳಿಗೆ ಹಂಗೆ ಆಗ್ತೈತೆ. ನೆನ್ನೆ ಅಲ್ಲಿ ಇದಿತ್ತಲ್ಲ ಜಾಗ ಚಿಕ್ಕದು, ಸರ್ಜಾಪುರ ರೋಡಲ್ಲಿ ಇದ್ರಾ? ಇಮಿಡಿಯೇಟ್ ಆಗಿ ಬಂದಿದ್ದೀರಾ, ಪಾಪ ತುಂಬಾ ಥ್ಯಾಂಕ್ಸ್ ಸರ್. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ನಿಧಾನಕ್ಕೆ ಬಿಚ್ಚಿ ಸರ್. ಆ ವೈರ್ ಅಲ್ಲ ಸರ್, ಅಲ್ಲಿ ಪವರ್ ವೈರ್ ಇದೆಯಲ್ಲ ಆ ಕಡೆ ಕಾರ್ನರಲ್ಲಿ. ಸ್ವಲ್ಪ ನೀವು ಹುಷಾರು ಸರ್, ಆರಾಮಾಗಿ ಇದು ನೋಡಿ, ಕರೆಂಟ್ ನೋಡ್ಕೊಂಡು ಇದು ಮಾಡಿ. ಹುಷಾರಾಗತ್ತಿ ಸರ್. ಪಾಪ ಹೇಳಿದ ತಕ್ಷಣ ಬಂದಿದ್ದಾರೆ. ಎಲ್ಲ ಹೊರಗಡೆ ಹೋಗ್ತಾ ಇದ್ದೆ, ಅವಾಗ ನೋಡ್ಕೊಂಡಿದ್ದು. ನೆನ್ನೆ ಆ ಬ್ಯಾನಲ್ಲಿ ಬಿದ್ದು ಇಬ್ರು ರೇಟ್ ಮಾಡ್ಕೊಂಡಿದಾರಂತೆ. ಆ ಬೋರ್ಡ್ ಇದೆಯಲ್ಲ ಅಲ್ಲಿ ಮೇನ್ ರೋಡ್ಗೆ ಹಾಕಿದಾರಲ್ಲ ಅಲ್ಲಿ, ಅಲ್ಲಿ ಅರ್ಧೋಗಿ ಗಾಡಿಲಿ ಇಬ್ರು ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ಪಾಪ ಈ ಕೆಲಸ ಮಾಡೋರ್ಗು ತುಂಬಾ ರಿಸ್ಕ್ ಕೆಲಸ ಇದೆಲ್ಲ. ಕರೆಂಟ್ ಇದೆ, ಹುಷಾರು ಸರ್. ಪಾಪ ಕರೆಂಟ್ ಅಷ್ಟು ರಿಸ್ಕ್ ಇದ್ರು ಬ್ಯಾನರ್ನ ಹಿಂದಕ್ಕೆ ಹೇಳ್ಕೊಂಡು ಕಟ್ ಮಾಡ್ತಿದ್ದಾರೆ. ಹೇಳ್ದಷ್ಟು ಸುಲಭ ಅಲ್ಲ ಕೆಲಸ ಮಾತ್ರ, ಇದು ತುಂಬಾ ಕಷ್ಟ ಇದೆ. ಪಾಪ ಹೇಳಿದ ತಕ್ಷಣ ಬಂದು ನೀಟಾಗಿ
ಕೆಲಸ ಮಾಡಿದ್ದಾರೆ ಪಾಪ. ಎಷ್ಟು ಕೆಲಸ ಇದೆ ಅಂದರೆ 5 ಸ್ಟೆಪ್ ಇದೆ. 5 ಸ್ಟೆಪ್ಪಲ್ಲಿ ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದು ಅಲ್ಲಲ್ಲಿ ದಾರ ಕಟ್ಟಿ ಅದಕ್ಕೆ ಲಾಕ್ ಮಾಡಿ ಮೇಲಿಂದ ಕೆಳಗಡೆವರೆಗೂ ತೊಗೊಂಬರ್ಬೇಕು. ಎಷ್ಟು ಕಷ್ಟ ಇದೆ ನೋಡಿ ಇದು. ಯಪ್ಪ ಇದು ಹೆಂಗೆ ಕಟ್ತಾರೋ ಇದನ್ನು ಕಟ್ಬೇಕಾರೆ. 2 ಬ್ಯಾನರ್ನ ಆಲ್ರೆಡಿ ತಂದಾಯಿತು. ಇದೊಂದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ನೋಡಿ. ಒಂದೇ ಸಲ ಬಿಚ್ಚಕ್ಕೆ ಆಗ್ತಾ ಇಲ್ಲ ಪಾಪ ಅವ್ರಿಗೆ. ಅದನ್ನ ಅಲ್ಲಲ್ಲೇ ಪೀಸ್ನ ಕಟ್ಟಿರೋ ಪೀಸ್ನ ಸಿಂಗಲ್ ಪೀಸ್ನ ಕೆಳಗಡೆ ಹಾಕ್ತಿದ್ದಾರೆ ಅವರು. ನೀವು ಹೇಳಿದ್ರೆ ನಂಬಲ್ಲ, ಬ್ಯಾನರ್ ಎಲ್ಲ ತೆಗ್ಸಿದಾಯ್ತು. ಇದೆಲ್ಲ ಬಿಚ್ಬಿಟ್ಟು ಆಲ್ಮೋಸ್ಟ್ ಬಿಚ್ಚಿದ್ದು 95% ಕೆಲಸ ಮುಗೀತು. ಸದ್ಯ ದೇವ್ರ ದಯೆಯಿಂದ ಏನೋ ತಪ್ಪಲ್ಲ ಅಂತ ಅನ್ಕೊಳ್ಳೋಷ್ಟರಲ್ಲಿ ಸಡನ್ ಆಗಿ ಇಲ್ಲಿ ಬ್ಯಾನರ್ ಕೆಳಗಡೆನೆ ಬಾಸ್ ನಿಂತವ್ರೆ. ಸೊ ಬಾಸ್ ಇರೋ ಕಡೆ ಭಯ ಬೇಡ. ಜೈ ಬಜರಂಗ ಬಲಿ, ಜೈ ಆಂಜನೇಯ. ಲಾಸ್ಟ್ ಪೀಸಾ ಈ ಕಡೆನೂ ಟ್ರಾನ್ಸ್ಫಾರ್ಮ್ ಇದೆ, ಈ ಕಡೆನೂ ಟ್ರಾನ್ಸ್ಫಾರ್ಮ್ ಇದೆ. ಅದ್ರ ಮಧ್ಯದಲ್ಲಿ ಇರೋದು ಈ ಬ್ಯಾನರು. ಆ ಬ್ಯಾನರ್ನ ಅಷ್ಟು ಕಷ್ಟಪಟ್ಟು ಅದನ್ನೆಲ್ಲ ತೆಗಿತಿದ್ದಾರೆ ಪಾಪ. ಅವ್ರಿಗೆ ಒಳ್ಳೇದು ಮಾಡಲಿ. ಎಲ್ಲ ಒಳ್ಳೆ ಕೆಲಸ ಆಯ್ತಲ್ವಾ? ಇಷ್ಟು ಒಳ್ಳೆ ಕೆಲಸಕ್ಕೆ ಬನ್ನಿ ನೋಡಿ. ಬಾಸ್ ಇಲ್ಲಿ ನಿಂತವ್ರು ನೋಡಿ. ನಾನು ನೋಡಿಲ್ಲ. ಬ್ಯಾನರ್ ಬಿಚ್ಬೇಕಾರೆ ಹಿಂಗೆ ನೋಡ್ತಾ ಇದ್ದ. ಸುಮ್ಮನೆ ಹಿಂಗೆ ನೋಡಿದಾಗ ಇಲ್ಲಿ ಜಸ್ಟ್ ಹಂಗೆ ಕಣ್ಣು ಕಾಣಿಸ್ತು. ಇರಲಿಲ್ಲ ಇಲ್ಲಿ. ಹಾಂ ಇರಲಿಲ್ಲ. ಈಗಿನ ಹೌದಾ? ಕಾಂಪೌಂಡ್ ಇತ್ತು. ಓಕೆ ತುಂಬ ಥ್ಯಾಂಕ್ಸ್ ಬ್ರದರ್, ಒಳ್ಳೆ ಕೆಲಸ ಮಾಡಿಕೊಟ್ರಿ ಬ್ರದರ್. ಮಾತಾಡ್ತಾ ಇಲ್ಲ ಪಾಪ, ಬೇಜಾಗಿಜ ಮಾಡ್ಕೊಂಡ್ಬಿಟ್ರೆ. ನಾವೇ ಕ್ಲೀನ್ ಮಾಡ್ಬೇಕಲ್ಲ, ಹೆಂಗಿದೆ ಹಾಂ ಸುಮ್ಮನೆ ಲೈನ್ ಬರೋ ನಮಗೂ ಪ್ರಾಬ್ಲಮ್. ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತಲ್ಲ. ಹೌದು. ನೀವು ಬೇಗ ಇದು ಮಾಡಿ ಒಳ್ಳೇದಾಯ್ತು. ಇಲ್ಲ ಇನ್ಫಾರ್ಮ್ ಇಲ್ಲ, ನಮಗೆ ಗೊತ್ತಾಗ್ತಿರಲಿಲ್ಲ. ನಾವು ಬರ್ತಾನೆ ಇರಲಿಲ್ಲ. ನಾವು ಎಲ್ಲ ಕ್ಲಿಯರ್ ಆಗಿದೆ. ಓನರು ಪಾಪ ಕಾಲ್ ಮಾಡಿದ ತಕ್ಷಣ ಇನ್ಫಾರ್ಮ್ ಮಾಡಿದ್ದಕ್ಕೆ ಅವ್ರನ್ನ ಕಳಿಸಿ ರೆಡಿ ಮಾಡಿಕೊಟ್ಟಿದ್ದಾರೆ. ಹಲೋ ಸರ್, ಅದೇ ಬ್ಯಾನರ್ದೆಲ್ಲ ಕ್ಲಿಯರ್ ಆಯಿತು ಸರ್. ತುಂಬ ಅಲ್ಲ, ನಾವು ಥ್ಯಾಂಕ್ಸ್ ಹೇಳಬೇಕು ಪಾಪ. ಫೋನ್ ಮಾಡಿದ ತಕ್ಷಣ ಇನ್ಫಾರ್ಮ್ ಮಾಡಿದ ತಕ್ಷಣ ಕಳಿಸ್ಕೊಟ್ಟಿದ್ದೀರಾ. ಯಾರೋ ಗೊತ್ತಿಲ್ಲ ಪಾಪ, ನಮ್ಗೆ ಹೆಲ್ಪ್ ಮಾಡಿದಿರಿ. ಹಾಂ, ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇರಲಿ. ವೆಲ್ಕಮ್ ಸರ್. ಸರಿ ಸರ್, ಬಾಯ್ ಸರ್, ಒಳ್ಳೇದಾಗಲಿ. ಓಕೆ, ಸದ್ಯ ಎಲ್ಲ ಕ್ಲಿಯರ್ ಆಯಿತು. ಒಂದು ಇನ್ಫಾರ್ಮ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಹುಡುಗರನ್ನ ಕಳಿಸಿ ಎಲ್ಲ ರೆಡಿ ಮಾಡಿ ಎಲ್ಲ ಕ್ಲಿಯರ್ ಮಾಡಿದ್ರು. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಆ್ಯಂಡ್ ಇದೇ ಥರ ಸಣ್ಣ ಪುಟ್ಟ ಏನಾದರೂ ಒಂದು ಏನೋ ಕಣ್ಮುಂದೆ ಏನು ಕಾಣಿಸುತ್ತೆ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಒಂದು ವಿಷಯ ತಿಳಿಸಿ. ಅದೊಂದು ವಿಷಯ ತಿಳಿಸಿದ್ರೆ ಸಾಕು. ಸೊ ಇದೊಂದು ಏನೋ ದೊಡ್ಡದಾಗಿ ಮಾಡಿದೆ ಅಂತಲ್ಲ, ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಫೀಲ್ ಇದೆ. ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತೂ ಬಾಸ್ ಬೆನ್ನಿಂದ ಇರ್ತಾರೆ. ಸೊ ಬಾಸ್ ಫ್ಯಾನ್ಸ್ ಯಾರು ಇದ್ದಾರೆ ಎಲ್ಲರೂ ಜೈ ಬಜರಂಗಿ ಅಂತ ಕಮೆಂಟ್ ಹಾಕಿ.